ನಮ್ಮ ಟ್ರೆಂಡ್ ಮೇಳಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ಅವ್ರ ಮನೇಲಿ ಎಲ್ಲರೂ ಯುಗಾದಿ ಹಬ್ಬನ ಸಂಭ್ರಮ ಮಾಡ್ತಾ ಇರ್ತಾರೆ. ಆಗ ಮನೆಯಲ್ಲಿ ಮೀನವರು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಬೇವು ಬೆಲ್ಲ ಹಂಚ್ತಾ ಇರ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಆಗ ಅವ್ರ ಮಾವರು ಬೇವು ಬೆಲ್ಲನ ಕೈಯಲ್ಲಿ ಇಟ್ಕೊಬಿಟ್ಟು ಮಂತ್ರ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಮಂತ್ರ ಹೇಳ್ಕೊಳ್ತಾ ಇರೋದು ನೋಡಿಬಿಟ್ಟು ಮನೋಜ್ ಅವರು ಏನಪ್ಪ ಅದು ಕಂಬಳಿ ಭಕ್ಷಣ ಅಂತ ಹೇಳ್ಬಿಟ್ಟು ಏನೋ ಹೇಳ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಕಂಬಳಿ ಭಕ್ಷಣೂ ಅಲ್ಲ ಕಣೋ, ಕಂಬಳಿ ಹುಳನೂ ಅಲ್ಲ, ಕಂಬಳಿ ಭಕ್ಷಣೂ ಅಲ್ಲ, 100 ವರ್ಷ ಆಯಸ್ಸು ಚೆನ್ನಾಗಿರಲಿ, ನನ್ನ ದೇಹ ವಜ್ರಕಾಯ ಥರ ಇರಲಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಸಕಲ ಸಂಪತ್ತು ಕೊಡು, ಒಳ್ಳೆ ಗುಣ ಕೊಡು, ನಡತೆ ಕೊಡು, ಒಳ್ಳೆ ಸಂಸಾರ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಇದನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ, ನಾನು ಬೇವು ಬೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ದೇವರಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಮನೋಜಿಗೆ ಹೇಳ್ತಾ ಇರ್ತಾರೆ. ಇದರಿಂದ ಇಷ್ಟು ಅರ್ಥ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು. ನಮ್ಮ ದೇಹದಲ್ಲಿ ಯಾವ ರೋಗ ರುಜಿನಗಳು ಬರಬಾರ್ದು, ಅದರಿಂದ ವರ್ಷಕ್ಕೆ ಮೊದಲನೇ ಹಬ್ಬ ನಮ್ಮ ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲನ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತಿನ್ನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಗ ಮನೋಜ್ ಅವರು ಬಾಯಿಗೆ ಹಾಕೋತಾರೆ. ಬಾಯಿಗೆ ಹಾಕೊಂಡ್ಬಿಟ್ಟು ಅಪ್ಪ ತುಂಬಾ ಕಹಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಬೇವು ಕಹಿ ಇಲ್ಲದೆ ಸಿಹಿ ಇರುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶಾಂತಿ ಅವರು ಮುಖ ನೋಡ್ತಾ ಇರ್ತಾರೆ, ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ತಿನ್ನಮ್ಮ, ಎಲ್ಲರೂ ತಿನ್ನಿ ಅಂತ ಹೇಳ್ಬಿಟ್ಟು ದೇವರ ಸ್ಮರಣೆ ಮಾಡಿಕೊಂಡು ಎಲ್ಲರೂ ಬಾಯಿಗೆ ಹಾಕ್ಕೊಂಡು ಇಡೀ ವರ್ಷ ನಮಗೆ ಶಾಂತಿ ನೆಮ್ಮದಿ ಎಲ್ಲನೂ ಸಿಗಬೇಕು ಅಂತ ಹೇಳ್ಬಿಟ್ಟು ಸ್ಮರಣೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂತಾ ಇರ್ತಾರೆ. ಆಗ ಮನೋಜ್ ಅವರು ರೋಹಿಣಿ ನಿನಗೆ ಕಹಿ ಆಗ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗ ರೋಹಿಣಿ ಅವರು ಇಲ್ಲ ರೀ, ನನಗೆ ಸಿಹಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಲಕ್ಕಿ ಅವರು ಹಬ್ಬಕ್ಕಂತ ಮಗನ ಮನೆಗೆ ಬಂದಿರ್ತಾರೆ. ಆಗ ಅವರೂ ಹೇಳ್ತಾರೆ, ಯಾರ ಬಾಯಿಗೆ ತುಂಬಾ ಸಿಹಿ ಆಗುತ್ತೋ ಆಗ ಅವರು ವರ್ಷ ಪೂರ್ತಿ ಸಿಹಿಯನ್ನೇ ಉಣ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಏನು ಲಕ್ಕಿ ನೀನು ಈಗಿನ ಸಿಹಿ ಸುದ್ದಿ ಅಂತ ಹೇಳ್ತಾ ಇದೀಯಾ, ಅವತ್ತು ಹಾವು ನಮ್ಮ ಮನೆಯೊಳಗೆ ನುಗ್ಗಿದ್ದಕ್ಕೆ ಸಕ್ಕರೆ ಹೇಳ್ತಾಯಿದ್ರು, ಎಲ್ಲ ನಮ್ಮ ಮನೇಲಿ ಕೆಟ್ಟ ಘಟನೆಗಳೇ ನಡೀತವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೀನು ನೋಡಿದ್ರೆ ಲಕ್ಕಿ ಇವತ್ತು ಈ ವರ್ಷ ಎಲ್ಲ ಸಿಹಿ ಘಟನೆಗಳೇ ನಡೀತವೆ ಅಂತ ನೀನು ಹೇಳ್ತಾ ಇದೀಯಾ, ನನಗಂತೂ ನಂಬೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಶಾಂತಿಯವರು ಯಾವ ಘಟನೆಗಳು ನಡೆಯಲ್ಲ, ನಮ್ಮ ಮನೇಲಿ ನೆಮ್ಮದಿ ಶಾಂತಿ ಇರಬೇಕು ಹಾಗಂತ ಹೇಳ್ಬಿಟ್ಟು ದೇವರಲ್ಲಿ ಚೆನ್ನಾಗಿ ಬೇಡ್ಕೊಳ್ಳಿ, ಎಲ್ಲರೂ ನೆಮ್ಮದಿಯಿಂದ ಪೂಜೆ ಮಾಡು ಮೀನಾ, ನೆಮ್ಮದಿಯಾಗಿ ಎಲ್ಲರೂ ಬೇಡ್ಕೊಳ್ಳಿ, ನಮ್ಗೆ ಇಡೀ ವರ್ಷ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವರು ಅದೇ ಸಮಯಕ್ಕೆ ಏನಪ್ಪ ನಮ್ಮ ಮನೇಲಿ ಈ ರೀತಿ ಎಲ್ಲ ಮನೋರಂಜನೆ ಇರಲೇ ಇರಲಿಲ್ಲ, ನಮಗೆ ನಾನು ಅಪ್ಪ ಅಮ್ಮ 3 ಜನ ಅಲ್ವಾ ಇದ್ದಿದ್ದು, ನನಗೆ ಈ ರೀತಿ ಎಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ನನಗಂತೂ ಈ ಮನೆಗೆ ಬಂದಮೇಲೆ ತುಂಬಾ ನಗ್ತಾ ಇದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ, ಈ ರೀತಿ ಮನೋರಂಜನೆಗಳು ಸಿಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಶ್ರುತಿಯವರು ಹೇಳ್ತಾ ಇರ್ತಾರೆ. ಆಗ ರವಿ ಅವರು ಯಾವ ಥರ ಮಾತಾಡ್ತಿದ್ದೀಯ, ಸುಮ್ಮನೆ ಇರು ಶ್ರುತಿ, ಈ ಟೈಮೆಲ್ಲ ಮಾತಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋಕ್ಕೆ ಹೇಳ್ತಾರೆ. ನಾವಿನ್ನೂ ಚಿಕ್ಕ ಮಕ್ಕಳು ಥರನೇ ಇರೋಣ, ನಮಗೇನು ಗೊತ್ತಾಗೋದಿಲ್ಲ ಶ್ರುತಿ, ನೀನು ದೊಡ್ಡವಳಾಗೋದಕ್ಕೆ ಹೋಗಬೇಡ, ನಾವಿನ್ನೂ ಇವ್ರಿಗೆಲ್ಲರಿಗಿನ್ನ ಚಿಕ್ಕವರು, ನಾವು ಚಿಕ್ಕವರಾಗಿರೋಣ ಅಂತ ಹೇಳ್ಬಿಟ್ಟು ರವಿಯವರು ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು ದೇವ್ರ ಹತ್ರ ಬೇಡ್ಕೊತ ಯಾಕಪ್ಪ ಈ ರೀತಿ ಕೆಟ್ಟ ಸೂಚನೆಗಳು ಕೊಡ್ತಾ ಇದೀಯಾ, ನನ್ನ ವಿಷಯನ ಯಾರಿಗೂ ಗೊತ್ತಾಗ್ದಂಗೆ ನೋಡ್ಕೊ, ನನಗೆ ಈ ರೀತಿ ತುಂಬಾ ಭಯ ಆಗ್ತಾ ಇದೆ, ನನ್ನ ವಿಷಯಗಳೆಲ್ಲ ಯಾರಿಗೂ ಗೊತ್ತಾಗಬಾರ್ದು, ನನ್ನ ಕೆಟ್ಟ ಘಟನೆಗಳು ನಡೀತವೆ ಅಂತ ಹೇಳ್ಬಿಟ್ಟು ಸೂಚನೆ ಕೊಡ್ತಾ ಇದೀಯಾ, ನನಗಂತೂ ತುಂಬಾ ಭಯ ಆಗ್ತಾ ಇದೆ ಭಗವಂತ, ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ರೋಹಿಣಿಯವರು ದೇವ್ರ ಹತ್ರ ಕೇಳ್ಕೊತಾ ಇರ್ತಾರೆ. ಈ ಕಡೆ ಮನೋಜ್ ಅವರು ಸಹ ಈ ಮೀನಮ್ಮ ಬೇರೆ ನನ್ನನ್ನು ತಾರ ಅಂತ ಹೇಳ್ಬಿಟ್ಟು ಯಾವಾಗಲೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಆ ಸತ್ಯನ ನಾನು ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು, ಅದು ಆ ಸತ್ಯನ ನನ್ನಲ್ಲೇ ಇರಬೇಕು, ಸಾಯೋವರೆಗೂ ನನ್ನಲ್ಲೇ ಆ ಸತ್ಯ ಇರಬೇಕು, ನಾನು ಯಾರ ಹತ್ರನೂ ಬಾಯಿ ಬಿಡಲ್ಲ, ಈ ಸತ್ಯ ಏನಾದರೂ ಗೊತ್ತಾದರೆ ನನ್ನ ಅಮ್ಮ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಬೇಡ್ಕೊತಾ ಇರ್ತಾರೆ. ಈ ಕಡೆ ಪೂಜೆ ಎಲ್ಲ ಮುಗಿಸಿ ಮನೆಯವರೆಲ್ಲ ಕೂತಿರ್ತಾರೆ. ಆಗ ಮೀನವರು ಅಡುಗೆ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬರ್ತಾರೆ. ಆಗ ಲಕ್ಕಿ ಅವರು ಹೋಗಿ ರೋಹಿಣಿ ನೀನು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರನ್ನ ಕಳಿಸ್ತಾರೆ. ಆಗ ಮೀನಾ ಅವರು ರೋಹಿಣಿ ಅವರೇ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಬೇಡ ಬಿಡಿ, ಕಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಅವರು ಈಗ ಹೇಳ್ತಾ ಇದ್ದೀರಾ, ಅಲ್ಲಿ ಅಜ್ಜಿ ಮುಂದೆನೇ ಹೇಳ್ಬೇಕು ತಾನೆ, ಈಗ ಹೇಗೋ ಮಾಡ್ತಾಯಿದ್ದೀನಿ ಬಿಡಿ ಅಂತ ಹೇಳ್ಬಿಟ್ಟು ಕೋಪದಿಂದನೇ ಹೇಳ್ತಾ ಇರ್ತಾರೆ.
ಆಗ ಮೀನಾ ಅವರು, ನಾನು ಯಾವುದೇ ಕಾರಣಕ್ಕೂ ದೊಡ್ಡವ್ರಿಗೆ ಎದುರುತ್ತಾ ಆಡಲ್ಲ ರೋಹಿಣಿ ಅವರೇ, ನಿಮಗೆ ಗೊತ್ತಾಗೋದಿಲ್ವಾ, ನಿಮ್ಮ ಕೈಲಿ ಆಗೋದಿಲ್ಲ ಅಂದರೆ ಬಿಡಿ, ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಅವರು, ನನ್ನ ಕೈಲಾಗಲ್ಲ ಅಂತ ನಿನ್ನ ಹತ್ರ ಹೇಳಿದ್ನಾ, ನನಗೂ ಆಗುತ್ತೆ, ನಾನು ದೊಡ್ಡವ್ರಿಗೆಲ್ಲ ಬೆಲೆ ಕೊಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನನಗೂ ತರಕಾರಿ ಹೆಚ್ಚೋಕ್ಕೂ ಬರುತ್ತೆ, ಅಡುಗೆ ಮಾಡೋದಕ್ಕೂ ಬರುತ್ತೆ, ನಾನು ಎಲ್ಲ ಮಾಡ್ತೀನಿ ಮೀನಾ ಅವರೇ, ನೀವು ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಕೋಪದಿಂದನೇ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಶ್ರುತಿ ಅವ್ರು ಬಂದುಬಿಟ್ಟು, ಯಾಕೆ ಈ ರೀತಿ ಕೂಗಾಡ್ತಾ ಇದ್ದೀರಾ, ಸಮಾಧಾನ ಸಮಾಧಾನ ಇರಲಿ ಅಂತ ಹೇಳ್ಬಿಟ್ಟು ಸಮಾಧಾನ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ಏನಾಯಿತು ಮೀನಮ್ಮರಿ, ಈ ರೀತಿ ಇಬ್ಬರೂ ವಾದ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಮೀನಾ ಅವರು, ನಾನು ಜಗಳ ಮಾಡ್ತಾ ಇಲ್ಲ ಶ್ರುತಿ ಅಂತ ಹೇಳ್ತಾರೆ. ಆಗ ಈ ಕಡೆ ರೋಹಿಣಿ ಅವರು ಸಹ, ನಾನೇನು ಜಗಳ ಮಾಡ್ತಾ ಇದ್ದೀನಾ ಅಂತ ಹೇಳ್ಬಿಟ್ಟು ಅವರು ಜೋರು ಧ್ವನಿಯಲ್ಲೇ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು, ನಾನೇನು ಜಗಳ ಮಾಡ್ತಾ ಇದ್ದೀನ ಅಂತಾರೆ. ಆಗ ರೋಹಿಣಿ ಅವರು, ಇಲ್ಲ ನೀವೇ ಜಗಳ ಮಾಡ್ತಾ ಇರೋದು, ಮಾತಿಗೂ ನನ್ನ ಜೊತೆ ತುಂಬಾ ಜೋರಾಗಿ ಮಾತಾಡ್ತಿದ್ದೀರಾ, ವಾದ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವೇ ಜಗಳ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಮೀನಾ ಅವ್ರ ಮೇಲೆ ರೋಹಿಣಿ ಅವರು ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ಸಮಾಧಾನ, ಲಕ್ಕಿ ಅಜ್ಜಿ ಅವ್ರ ಮೇಲಿರುವ ಕೋಪನ ಅವರು ಅಡುಗೆ ಮಾಡಿ ಹೋಗಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ತುಂಬ ಕೋಪ ಇದೆ, ಆ ಕೋಪನ ಮೀನಾ ಮರಿ ಅವ್ರ ಮೇಲೆ ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಅವರು ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ನಿಮ್ಗೆ ಅಷ್ಟಿಷ್ಟ ಇಲ್ಲ ಅಡುಗೆ ಮಾಡೋದೇ ಆಗಲಿ, ತರಕಾರಿ ಕಟ್ ಮಾಡೋದೇ ಆಗಲಿ ಅಷ್ಟಿಷ್ಟ ಇಲ್ಲ ಅಂತಂದರೆ ಲಕ್ಕಿ ಅಜ್ಜಿ ಅವ್ರ ಹತ್ರನೇ ಎದುರುವಾಗಿ ಹೇಳ್ಬೋದಾಗಿತ್ತಲ್ಲ, ಅದು ಬಿಟ್ಬಿಟ್ಟು ಮೀನಾ ಮರಿ ಅವ್ರ ಹತ್ರ ಬಂದುಬಿಟ್ಟು ತುಂಬಾ ಜಗಳ ಮಾಡ್ತಾ ಇದ್ದೀರಾ, ಫೋನ್ ನೋಡಿಕೊಂಡು ನಾನು ಇದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಹತ್ರನೇ ಹೇಳ್ಬಿಟ್ಟು ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶ್ರುತಿ ಅವರು. ಆಗ ರೋಹಿಣಿ ಅವರು, ನಾನೇನು ಆ ರೀತಿ ಇಲ್ಲ, ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರುತಿ, ಆದರೂ ಬಿಡೋದಿಲ್ಲ, ನೀವು ಹಬ್ಬದ ದಿವಸ ಜಗಳ ಮಾಡ್ಬೇಕಂತಾನೆ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಮನೆಯವರೆಲ್ಲ ಕೂತಿರ್ತಾರೆ. ಶಾಂತಿ ಅವ್ರಿಗೆ ಅವ್ರು ಮಾತಾಡ್ತಾ ಇರೋದು ಕೇಳಿಸ್ಬಿಡುತ್ತೆ. ಆಗ ಶಾಂತಿ ಅವರು ಹೇಳ್ತಾರೆ, ಏನರಮ್ಮ ಅದು ನನ್ನ ಸೊಸೆಗೆ ಇಬ್ಬರೂ ಏನು ಗೋಳೈಕೊಂತ ಇದ್ದೀರಾ ಅಂತ ಹೇಳ್ಬಿಟ್ಟು ಜೋರು ಧ್ವನಿಯಲ್ಲೇ ಕೇಳ್ತಾರೆ. ಆಗ ಶ್ರುತಿ ಅವರು, ನಾವೇನು ಕತೆ ಜಗಳಾಡೋಣ, ಅವರೇ ಬಾಯಿನ ಅಂತ ತಕ್ಕೊಂಡು ಜಗಳ ಮಾಡ್ತಿದ್ದಾರೆ ನೋಡಿ ಬನ್ನಿ ಅಂತ ಹೇಳ್ಬಿಟ್ಟು ಶ್ರುತಿ ಅವರು ಹೇಳ್ತಾ ಇರ್ತಾರೆ. ನನ್ನ ಸೊಸೆನ, ಮುದ್ದು ಸೊಸೆನ ಯಾರೂ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ, ಅವಳು ಆಯಾಗಿ ಕುತ್ಕೊಂಡಿರೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಅವರು ಸೊಸೆನ ಮುದ್ದು ಮಾಡ್ತಾನೆ ಹೇಳ್ತಾನೆ ಇರ್ತಾರೆ. ಆಗ ರಂಗನಾಥ್ ಅವರು, ನೀನು ಇಷ್ಟು ದಿವಸ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಟ್ಟಿದ್ದೆ ಬಿಡಮ್ಮ ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.